ನಮಸ್ಕಾರ ರೈತ ಬಂದವ್ರೆ. ನಾವಿವತ್ತು ಅಫಜಲ್ಪುರ್ ತಾಲೂಕಿನ ಬೀದರ್ ಗ್ರಾಮಕ್ಕೆ ಬಂದಿದ್ವಿ. ಇಲ್ಲಿ ನಾವು ಶ್ರೀ ಅಂಬರೀಶ್ ತಳವಾರ್ ಅವರ ಒಂದು ಬಾಳೆ ತೋಟಕ್ಕೆ ಬಂದಿದ್ವಿ. ಸುಮಾರು 5,000 ಬಾಳೆಯನ್ನ ಮಾಡಿದ್ರು. ನೀವು ಅಬ್ಸರ್ವ್ ಮಾಡಬಹುದು, ಇದು ಜಸ್ಟ್ 8ನೇ ತಿಂಗಳದ ಬೆಳೆ. ಇದು 8ನೇ ತಿಂಗಳದ ಬೆಳೆ ಆದ್ರೂ ಕೂಡ ಸಂಪೂರ್ಣವಾಗಿ ಎಲ್ಲ 95% 95% ಬಾಳೆ ಗುರಿಗಳು ಇದ್ಬಿಟ್ಟು ಒಂದೇ ಸವನಾಗಿ ಇದ್ಬಿಟ್ಟು, ಇದರಿಂದ ಇವ್ರಿಗೆ ಮೇಂಟೆನೆನ್ಸ್ ಮಾಡೋದಕ್ಕೆ ಬಹಳ ಸುಲಭ ಆಗ್ತದೆ. ಬಟ್ ನಾವು ಈ ಸಮಯದಲ್ಲಿ ಅವ್ರಿಗೆ ಏನ್ ರೆಕಮೆಂಡ್ ಮಾಡ್ತಾ ಇದೀವಿ ಅಂತಂದ್ರೆ, ಈ ರೀತಿ ಯೂನಿಫಾರ್ಮ್ ಆಗಿ ಒಂದೇ ಸವನಾಗಿ ಬಾಳೆ ಗುರಿ ಬರ್ಬೇಕು ಅಂತಂದ್ರೆ ಅವ್ರಿಗೆ ಡ್ರಿಪ್ ನಲ್ಲಿ ಒಂದು ಸಮನಾಗಿ ಈತಕ್ಕಂತ ಒಂದು ಹಾರ್ಮೋನ್ಸ್ ನ ಅವ್ರಿಗೆ ಕೊಟ್ಟಿದ್ವಿ. ಇದರಿಂದಾಗಿ ಅವ್ರಿಗೆ ಏಕರೂಪವಾಗಿ ಬಾಳೆಗೊನೆ ಹೊರಗಡೆ ಬಂದದ. ಇನ್ನೊಂದು ಅವ್ರಿಗೆ ಈಗ ಸಜೆಷನ್ ಏನ್ ಮಾಡ್ತೀವಿ ಈ ಟೈಮ್ ಅಲ್ಲಿ ಅಂದ್ರೆ, ಬಾಳೆದು ರೇಟ್ ಇಲ್ಲ. ಈ ಟೈಮ್ ದಲ್ಲಿ ಬಾಳೆಗೊನೆ ಬೇಗನೆ ಮಾಗುವಿಕೆ ಬಂದ್ರೆ ಅವ್ರಿಗೆ ರೇಟ್ ಸಿಗಲ್ಲ. ಅದಕ್ಕೋಸ್ಕರ ಇಂತ ಒಂದು ರೇಟ್ ಇಲ್ಲದೆ ಇರತಕ್ಕಂತ ಸಂದರ್ಭದಲ್ಲಿ ನೀವು ಜಸ್ಟ್ ಇದ್ರ ಮೇಲೆ ದೋಮಿ ಮಚ್ಚರ್ ಅಂತ ಹೇಳಿ ಹೇಳ್ತೀವಿ. ಈ ಮಚ್ಚರ್ ಕುಂದ್ರಬಾರ್ದು ಮತ್ತು ಚಾಕ್ಲೇಟ್ ಆಗಬಾರ್ದು. ಈ ರೀತಿ ನೋಡ್ಕೊಂಡ್ರೆ ಸಾಕು. ನಾವು ಭೂಮಿಗೆ ಹೆಚ್ಚಿನ ಪೊಟ್ಯಾಷಿ ಈ ಟೈಮ್ ದಲ್ಲಿ ಕೊಡಬಾರ್ದು. ಒಂದ್ ವೇಳೆ ಕೊಟ್ರೆ ಜಲ್ದಿ ಮಾಗಿ ಮತ್ತೆ ನಮ್ಗೆ ರೇಟ್ ಸಿಗದೆ ಇರತಕ್ಕಂತ ಸಾಧ್ಯತೆಗಳು ಇರ್ತವೆ. ಸ್ವಲ್ಪ ನಾವು ಇದಕ್ಕೆ ಒಂದು ತಿಂಗಳ 15 ದಿನ ಮುಂದಕ್ಕೆ ಹೋಗ್ಬೇಕಂದ್ರೆ ಪೊಟ್ಯಾಷ್ ಪ್ರಮಾಣವನ್ನು ಕಡಿಮೆ ಮಾಡೋದ್ರಿಂದ ಸ್ವಲ್ಪ ಇದನ್ನ 15ರಿಂದ ಒಂದು ತಿಂಗಳ ತನಕ ನಾವು ಮುಂದಕ್ಕೆ ಹೋದ್ರೆ ಮುಂದೆ ರೇಟ್ ಸಿಗ್ತಕ್ಕಂಥ ಸಾಧ್ಯತೆಗಳು ಇರ್ತಾವೆ. ಒಂದು ವೇಳೆಗಿನ ನಿಮ್ಗೆ ರೇಟ್ ಜಾಸ್ತಿ ಇತ್ತು, ಇಮಿಡಿಯೇಟ್ಲಿ ನೀವು ಹಾರ್ವೆಸ್ಟಿಂಗ್ ಮಾಡ್ಬೇಕಾಗಿತ್ತಂದ್ರೆ ನಾವು ಗುರಿಗೆ ನಾವು ಸರಿಯಾದ ಪ್ರಮಾಣದಲ್ಲಿ ಪೊಟ್ಯಾಷಿಯಂ ಮತ್ತೆ ಕ್ಯಾಲ್ಸಿಯಂ ಮತ್ತೆ ಸಲ್ಫರ್ ಇವನ್ನೆಲ್ಲ ಕಾಂಬಿನೇಷನ್ ಮಾಡಿ ಒಂದು ಸ್ಪ್ರೇ ತಗೊಂಡ್ರೆ ಜಲ್ದಿ ಮಾಗುವಿಕೆ ಬರ್ತಾವ. ಅಂದ್ರೆ ನಾವು ಮೂಲಿ ಸಾಪ್ ಆಗಬೇಕು ಅಂತ ಹೇಳ್ತೀವಿ. ಆ ರೀತಿ ಆಗ್ತದೆ. ಈ ರೀತಿ ನಿಮ್ಗೆ ಏನಾದ್ರು ಬಾಳೆಯಲ್ಲಿ ಪ್ರಮುಖವಾದ ಮಾಹಿತಿಗಳು ಬೇಕಾಗಿತ್ತಂದ್ರೆ ನಮ್ಮ ಸಿದ್ಧಗಂಗಾ ಕೃಷಿ ಮಾಹಿತಿ ಮತ್ತು ಮಾರಾಟ ಕೇಂದ್ರಕ್ಕೆ ಕಲಬುರಗಿ ರಾಮ ಮಂದಿರ್ ಸರ್ಕಲ್ ನೀವು ಭೇಟಿ ಕೊಟ್ಟು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು.